ರಿಯಲ್ ಲವ್ ಸ್ಟೋರಿನು ಇರ್ಲಿ ಸರ್. ಹಾಡು ಹೆಂಗ ಅನಿಸ್ತು ಸರ್? ಅಂದರೆ ನಾನು ಇವತ್ತು ಇಲ್ಲಿ ಬಂದಿದ್ದು ತಡ ಆಯಿತು. ಅಂದರೆ ಕ್ಷಮೆ ಇರಲಿ, ನಾನು ಇಲ್ಲಿಗೆ ಲೇಟ್ ಅಲ್ಲ. ಆ್ಯಕ್ಚುಲಿ ನನಗೆ 5 ಗಂಟೆಗೆ ಮೇಲೆ ಇನ್ನೊಂದು ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದೆ, ಅದರ ಟ್ರೈಲರ್ಗೆ ಬಂದಿದ್ದು. ನಾನು ಇವತ್ತು ಸರ್ಗೆ ಹೇಳಿದ್ದೆ, ಸರ್ ಇವತ್ತು ಒಂದಿನ ಬರೋಕ್ಕಲ್ಲ, ನಮ್ಮದೇ ಒಂದು ಸಿನಿಮಾದ ಕೆಲಸ ಇದೆ ಅಂತ. ಅಲ್ಲೊಂದು 20 ನಿಮಿಷ ಟೈಮ್ ಇದೆ ಅಂದರು. ಅದಕ್ಕೆ ಸರಿ ಅಥರ್ವ ಸರ್ ವಿಶ್ ಮಾಡೋಣ ಅಂತ ಬಂದೆ. ವಿಲ್ಲನ್ ಯಾವಾಗಲೂ ಲೇಟ್ ಎಂಟ್ರಿನೇ ಅಲ್ವಾ? ಇಲ್ಲ ಅಣ್ಣ ಕೇಳಿ, ಪ್ರವೀಣ್ ಸರ್ ಕೇಳಿ. 5 ಗಂಟೆಗೆ ಇದ್ದೆ, 5 ಗಂಟೆಗೆ ಹೇಳಿದ್ರು. ಅಲ್ಲಿ ಟೈಮ್ ಅವ್ರದ್ದು ಏನೋ ಇದೆ ಅಂದರು. ಸರಿ ಅಥರ್ವ ಸರ್ಗೆ ಬಂದೆ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಒಂದು ಇಲ್ಲಿರೋರೆಲ್ಲ ನನ್ನ ಗುರುಗಳೇ, ಎಲ್ಲ ನನ್ನ ಅನ್ನದಾತ್ರೆ. ಬಿಕಾಸ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಪವನ್ ಸರ್ದು 2 ಸಿನಿಮಾ ಮಾಡಿದ್ದೀನಿ, ಚೇತನ್ ಸರ್ ಜೊತೆ ಬಹದ್ದೂರ್ ಮಾಡಿದ್ದೀನಿ, ನಾಗರಾಜನ್ ಶರ್ಮಾ ಸರ್ ಜೊತೆ ಕೆಲಸ ಮಾಡಿದ್ದೀನಿ, ನಮ್ಮ 2 ಸಿನಿಮಾಗೆ ಹಾಡು ಬರೆದಿದ್ದಾರೆ, AJ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಮೇಲೆ ಒಂದು ಖುಷಿ, ಈಗ ನಮ್ಮ ಬಂದ ತಕ್ಷಣ ಕಾಕ್ರೋಚ್ ಬೇಗ ಬಾ ಅಂದರು. ಆ ಸಂಪೂರ್ಣ ಅಧಿಕಾರ ನಿಮಗೆ ಸರ್, ನೆನಪಿದೆ ಸರ್. ಯಾಕೆ ಅಂತಂದ್ರೆ ಮೊದಲನೇ ಹೆಸರು ಈ ಸುದಿದು ಬೇರೆ. ನಮ್ಮ ಆಫೀಸ್ಗೆ ಒಂದ್ಸರಿ ಬಂದಾಗ ಕಿಸ್ ಫಿಲಮ್ ಟೈಮಲ್ಲಿ ಒಂದು ಕ್ಯಾರೆಕ್ಟರ್ ಇತ್ತು, ಬಾಯಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಇವನ್ನ ಕರೆಸ್ತಾನೆ. ನನ್ನ ಫ್ರೆಂಡ್ ಬಂದಿದ್ದ ಮಂಡ್ಯದಿಂದ. ಅವನು ಸ್ವಲ್ಪ ಈ ಜ್ಯೋತಿಷ್ಯ ಇದೆಲ್ಲನೂ ಒಂಚೂರು ನೋಡೋಣ ಅವನು, ಆಯ್ತಾ? ಅವನು ಮೊಬೈಲ್ ತೆಗ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಅಂತಂದ. ಇವ್ರು ಡೇಟ್ ಆಫ್ ಬರ್ತ್ ಹೇಳಿದ್ರು, ಹೆಸರೆಲ್ಲ ಹೇಳಿದ್ರು. ನಿನ್ಗೆ ಸುದಿ ಅಂತಂದ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ, ನಿನ್ ಲೈಫು, ಹೆಸರು ಚೇಂಜ್ ಮಾಡ್ಕೊ ಅಂತ. ಕಾಯಿಂದ ಬರ್ಬೇಕು, ಆ ಥರದ್ದು ಯಾವ್ದಾದ್ರು ಒಂದು ಹೆಸರು ಚೇಂಜ್ ಮಾಡ್ಕೊ ಅಂತಂದ. ನೆಕ್ಸ್ಟ್ ಗಟ್ ಮಾಡಿದ್ರೆ ಇವನ್ನೆಲ್ಲೋ ಸಿಕ್ಬಿಟ್ಟು, ಅಣ್ಣ ಅವ್ನು ಯಾವ ಬಾಯಲ್ಲಿ ಹೇಳೋದ್ನೋ ಗೊತ್ತಿಲ್ಲ, ಸೂರಿ ಸರ್ ಕಾಕ್ರೋಚ್ ಅಂತ ಹೆಸರು ಇಟ್ಬಿಟ್ರು, ನನ್ನ ಲೈಫೇ ಚೇಂಜ್ ಆಗೋಯ್ತು ಅಂತ. ಖಂಡಿತ ನಿಜ ಸರ್, ಹೌದು. ಅದು ಅವರು ಸ್ನೇಹಿತರು ಹೇಳಿದ್ರು. ಸದ್ಯಕ್ಕೆ ಅವರು ಕೈ ನೋಡೇ ಹೇಳಿದ್ರು. ಅವತ್ತೇನಾದ್ರು ಆರ್ಯವರ್ಧನ್ ಸರ್ ಬಂದ್ಬಿಟ್ಟಿದ್ರೆ ನಾನು ಸುಮ್ಮನೆ ಕೂತಿದ್ದೆ. ಸರ್ದು ಮೀಟಿಂಗ್ ಇತ್ತು, ಮಾತಾಡ್ತಿದ್ರು, ಅವರು ಕೂತಿದ್ರು. ಹಂಗಾಗಿ ಸುಮ್ಮನೆ ನೀನು ಕೈ ತೋರ್ಸಪ್ಪ ಅಂತಂದ್ರು. ಒಳ್ಳೇದಾಯ್ತು ಸರ್. ಹಾಗೇನೋ ನಿಮ್ಗೆ ಆ ಗುರುಗಳು ಪರಿಚಯ ಇದ್ಬಿಟ್ಟಿದ್ರೆ ಇನ್ನೇನು ಕೇಳಿ. ಸೊ ಹಂಗಾಗಿ ಅಲ್ಲಿಂದ ಶುರು ಆಯಿತು. ಆಮೇಲೆ ಇಲ್ಲಿ ಒಂದು ಹೇಳ್ಬೇಕಂದ್ರೆ ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಹಂಗೆ ಅಥರ್ವ ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ. ಬಿಕಾಸ್ ನಮ್ಮದು ಸೈನ್ ಬೋರ್ಡ್ಸು, ಅವರು ಆರ್ಕಿಟೆಕ್ಟು, ತುಂಬ ಕೆಲಸ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್. ಯಾರು ತುಂಬ ಸತಿ ನೋಡಿದ್ದೀನಿ ಡೇ ಒನ್ನಿಂದನೂ. ಅಥರ್ವ ಸರ್ ನಾನು ಹಂಗೂ ಕೇಳಿದ್ದೆ, ಈಗ ನಂಗೆ ತುಂಬ ಸಾಹಿತ್ಯದ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ, ಎಲ್ಲನೂ ಚೇತನ್ ಸರು, ಅರ್ಜುನ್ ಸರ್ ಎಲ್ಲ ಹೇಳಿದ್ರು. ಒಂದು ಮಾತ್ರ ಕೇಳಿದ್ದೆ, ಸರ್ ಇನ್ನೊಂದು 10 ಲಕ್ಷ ಹಾಕಿದ್ರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಸರ್ ಅಂತ. ಇಲ್ಲ ಸರ್, ಹಂಗೆ ಹೆಂಗೋ ಏನೋ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಹಂಗೆ ನನಗೆ ಸಿನಿಮಾ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಫುಲ್ ಕ್ವಾಲಿಟಿಲಿ ಒಂದೇ ಒಂದು ಸಾಂಗ್ ಮಾಡೋಣ ಸರ್, ನೆಕ್ಸ್ಟು ಸಿನಿಮಾನ ಇದೇ ಥರದ್ದು ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡ್ತೀನಿ ಅಂತಂದರು. ಸೊ ವೆಲ್ಕಮ್ ಸರ್. ತುಂಬ ದೊಡ್ಡವರ ಆಶೀರ್ವಾದ ಇದೆ ನಿಮಗೆ. ಇವತ್ತು ಇವ್ರುಗಳಿದ್ದಕ್ಕೆ ನಾವು ಇಲ್ಲಿ ತನಕ ಬಂದು ನಿಂತಿರೋದು. ತುಂಬ ಒಳ್ಳೆಯದಾಗಲಿ ಅಥರ್ವ ಸರ್. ಥ್ಯಾಂಕ್ ಯು.